ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ರಿಯಲ್ ಲೈಫ್ ನಲ್ಲಿ ಅಧಿಪತಿಯಾಗಿದ್ದ ವಿಜಯ್ ಈಗ ರಿಯಲ್ ಲೈಫ್ ಪಾಲಿಟಿಕ್ಸ್ ನಲ್ಲಿ ಪಟ್ಟಾಭಿಷೇಕಕ್ಕೆ ರೆಡಿಯಾಗಿದ್ದಾರೆ. ಆದ್ರೆ ದಳಪತಿಯ ಹಾದಿಗೆ ಈಗ ಲೋಕಭವನ ಅಡ್ಡಗಾಲಾಗಿದೆ. ಮ್ಯಾಜಿಕ್ ನಂಬರ್ ಪ್ರೂವ್ ಮಾಡಿ ಅಂತ ರಾಜ್ಯಪಾಲರು ಸೂಚನೆ ನೀಡಿದ್ದಾರೆ. ಅತ್ತ ಸ್ಟಾಲಿನ್ 6 ತಿಂಗಳ ಗಡುವು ನೀಡಿದ್ರೆ ಇತ್ತ ರೆಸಾರ್ಟ್ ರಾಜಕೀಯ ಶುರುವಾಗಿದೆ. ಏನಿದು ತಮಿಳುನಾಡು ಸರ್ಕಾರದ ಹೈ ಡ್ರಾಮಾ? ಇಲ್ಲಿದೆ ನೋಡಿ ಕಂಪ್ಲೀಟ್ ಡೀಟೇಲ್ಸ್. ದಳಪತಿ ಪಟ್ಟಾಭಿಷೇಕಕ್ಕೆ ಲೋಕಭವನ ಬ್ರೇಕ್. ಪಟ್ಟಾಭಿಷೇಕದ ಹಾದಿಯಲ್ಲಿ ಬಿಗ್ ಟ್ವಿಸ್ಟ್. ತಮಿಳುನಾಡು ವಿಧಾನಸಭಾ ಚುನಾವಣೆಯಲ್ಲಿ 108 ಸ್ಥಾನಗಳನ್ನು ಗೆದ್ದು ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮಿರುವ ದಳಪತಿ ವಿಜಯ್ ನೇತೃತ್ವದ ಟಿವಿಕೆ ಪಕ್ಷಕ್ಕೆ ಈಗ ಬಹುಮತದ ಮ್ಯಾಜಿಕ್ ನಂಬರ್ ತಲುಪುವುದೇ ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಸರ್ಕಾರ ರಚಿಸಲು ಒಟ್ಟು 118 ಶಾಸಕರ ಬೆಂಬಲ ಅಗತ್ಯವಿದ್ದು ಈಗಾಗಲೇ ಕಾಂಗ್ರೆಸ್ನ 5 ಶಾಸಕರು ಬೆಂಬಲ ಸೂಚಿಸಿರುವುದರಿಂದ ವಿಜಯ್ ಅವರ ಸಂಖ್ಯಾಬಲ 113ಕ್ಕೆ ಏರಿಕೆಯಾಗಿದೆ. ಆದರೂ ಬಹುಮತಕ್ಕೆ ಇನ್ನು 5 ಶಾಸಕರ ಕೊರತೆ ಎದುರಾಗಿದೆ. ಈ ರಾಜಕೀಯ ಹಗ್ಗ ಜಗ್ಗಾಟದ ನಡುವೆ ರಾಜ್ಯಪಾಲ ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್ ವಿಜಯ್ಗೆ ಖಡಕ್ ಸೂಚನೆ ಕೊಟ್ಟಿದ್ದು, ಕೇವಲ ದೊಡ್ಡ ಪಕ್ಷ ಎನ್ನುವ ಕಾರಣಕ್ಕೆ ಅವಕಾಶ ಕೊಡೋದಕ್ಕೆ ಸಾಧ್ಯವಿಲ್ಲ. ಕೂಡಲೇ 118 ಶಾಸಕರ ಸಹಿ ಇರುವ ಅಧಿಕೃತ ಬೆಂಬಲದ ದಾಖಲೆಗಳನ್ನು ಸಲ್ಲಿಸುವಂತೆ ಆದೇಶಿಸಿದ್ದಾರೆ. ಶಾಸಕರನ್ನ ಹಿಡಿದಿಡಲು ಎಐಎಡಿಎಂಕೆ ಹರಸಾಹಸ. ಇತ್ತ ವಿಜಯ್ ಅಧಿಕಾರ ಹಿಡಿಯೋಕೆ ಕಸರತ್ತು ನಡೆಸುತ್ತಿದ್ರೆ ಅತ್ತ ತಮಿಳುನಾಡಿನಲ್ಲಿ ಮತ್ತೆ ರೆಸಾರ್ಟ್ ಪಾಲಿಟಿಕ್ಸ್ ಶುರುವಾಗಿದೆ. ಟಿವಿಕೆಗೆ ಬೆಂಬಲ ನೀಡುವ ವಿಚಾರದಲ್ಲಿ ಎಐಎಡಿಎಂಕೆ ಪಕ್ಷದೊಳಗೆ ಬಿರುಕು ಮೂಡಿದೆ. ಕೆಲವು ಶಾಸಕರು ವಿಜಯ್ ಪರ ಒಲವು ಹೊಂದಿದ್ದಾರೆ ಅನ್ನೋ ವದಂತಿ ಬೆನ್ನಲ್ಲೇ ಎಡಪ್ಪಾಡಿ ಪಳನಿಸ್ವಾಮಿ ಅಲರ್ಟ್ ಆಗಿದ್ದಾರೆ. ತಮ್ಮ 28ಕ್ಕೂ ಹೆಚ್ಚು ಶಾಸಕರನ್ನ ಪುದುಚೇರಿಯ ರೆಸಾರ್ಟ್ಗೆ ಶಿಫ್ಟ್ ಮಾಡಿದ್ದಾರೆ. ಪಕ್ಷವು ಟಿವಿಕೆಯನ್ನ ಎಂದಿಗೂ ಬೆಂಬಲಿಸುವುದಿಲ್ಲ ಅಂತ ಎಐಎಡಿಎಂಕೆ ಅಧಿಕೃತವಾಗಿ ಘೋಷಿಸಿದೆ. ಇದರಿಂದಾಗಿ ವಿಜಯ್ ಇದೀಗ ಎಡಪಕ್ಷಗಳಾದ ಸಿಪಿಐ, ಸಿಪಿಎಂ ಮತ್ತು ವಿಸಿಕೆ ನಿರ್ಧಾರದ ಮೇಲೆ ಕಣ್ಣಿಟ್ಟಿದ್ದಾರೆ. ಈ ಪಕ್ಷಗಳು ಬೆಂಬಲ ನೀಡಿದ್ರೆ ಮಾತ್ರ ವಿಜಯ್ ಸಿಎಂ ಕುರ್ಚಿ ಏರೋದಕ್ಕೆ ಸಾಧ್ಯವಾಗುತ್ತೆ. No support Vijay. 100% sir, no support. No support Vijay. 100% sir, no support. ಈ ಎಲ್ಲ ಬೆಳವಣಿಗೆಗಳ ನಡುವೆ ಮಾಜಿ ಸಿಎಂ ಎಂಕೆ ಸ್ಟಾಲಿನ್ ಅಚ್ಚರಿಯ ಹೇಳಿಕೆ ಕೊಟ್ಟಿದ್ದಾರೆ. ವಿಜಯ್ ಸರ್ಕಾರ ರಚಿಸಲಿ, ನಾವು 6 ತಿಂಗಳು ಯಾವುದೇ ತೊಂದರೆ ಕೊಡಲ್ಲ ಅಂತ ಹೇಳುತ್ತಲೇ ವಿಜಯ್ಗೆ ಸವಾಲು ಹಾಕಿದ್ದಾರೆ. ಚುನಾವಣೆಯಲ್ಲಿ ಟಿವಿಕೆ ನೀಡಿದ್ದ ಉಚಿತ ಸಿಲಿಂಡರ್ ಮತ್ತು ಮಹಿಳೆಯರ 2500 ರೂಪಾಯಿ ಯೋಜನೆ ಈಡೇರಿಸುವುದು ಅಸಾಧ್ಯ ಅಂತ ಸ್ಟಾಲಿನ್ ವ್ಯಂಗ್ಯವಾಡಿದ್ದಾರೆ. ವಿಜಯ್ ಪರ ಕಮಲ್ ಹಾಸನ್, ಪ್ರಕಾಶ್ ರಾಜ್ ಬ್ಯಾಟಿಂಗ್. ಇನ್ನು ರಾಜ್ಯಪಾಲರ ಈ ನಡೆಯ ವಿರುದ್ಧ ನಟ ಕಮಲ್ ಹಾಸನ್ ಮತ್ತು ಪ್ರಕಾಶ್ ರಾಜ್ ಕಿಡಿಕಾರಿದ್ದಾರೆ. 1994ರ ಎಸ್ಆರ್ ಬೊಮ್ಮಾಯಿ ಪ್ರಕರಣ ನೆನಪಿಸಿರೋ ಕಮಲ್ ಹಾಸನ್, ಸರ್ಕಾರಕ್ಕೆ ಬಹುಮತ ಇದೆಯೇ ಅಥವಾ ಇಲ್ಲವೇ ಅನ್ನೋದನ್ನ ನಿರ್ಧಾರ ಮಾಡಬೇಕಾಗಿರೋದು ವಿಧಾನಸಭೆಯಲ್ಲಿ ಹೊರತು ರಾಜ್ಯಪಾಲರ ಖಾಸಗಿ ಕೊಠಡಿಯಲ್ಲ ಅಂತ ಗುಡುಗಿದ್ದಾರೆ. ಅತಿದೊಡ್ಡ ಪಕ್ಷವನ್ನ ಆಹ್ವಾನ ಮಾಡದೇ ಇರೋದು ಜನಾದೇಶಕ್ಕೆ ಮಾಡಿದ ಅವಮಾನ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಒಟ್ನಲ್ಲಿ ತಮಿಳುನಾಡಿನ ಈ ಪೊಲಿಟಿಕಲ್ ಥ್ರಿಲ್ಲರ್ ಇದೀಗ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ತಲುಪಿದೆ. ಒಂದು ಕಡೆ ಮ್ಯಾಜಿಕ್ ನಂಬರ್ ಬೇಟೆಯಲ್ಲಿರೋ ದಳಪತಿ, ಮತ್ತೊಂದು ಕಡೆ ಪಟ್ಟು ಬಿಡದ ರಾಜ್ಯಪಾಲರು, ಮತ್ತೊಂದೆಡೆ ಹೊಂಚು ಹಾಕ್ತಿರೋ ವಿರೋಧ ಪಕ್ಷಗಳು. ಈ ರಾಜಕೀಯ ರಣರಂಗದ ಮ್ಯಾಜಿಕ್ ನಂಬರ್ ವಿಜಯ ಮಾಲೆಯನ್ನ ಹೇಗೆ ಕೊರಳಿಗೆ ಏರಿಸಿಕೊಳ್ತಾರೆ ಅನ್ನೋದಕ್ಕೆ ನಾಳೆಯೇ ಉತ್ತರ ಸಿಗಲಿದೆ. ರಘುವೀರ್ ನಾಯಕ್, ನ್ಯೂಸ್ ಡೆಸ್ಕ್, ಜೀ ಕನ್ನಡ ನ್ಯೂಸ್.